ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರನ್ನು ನಿಸ್ವಾರ್ಥದಿಂದ ಪ್ರೀತಿಸುವಂತಹ 3 ರಾಶಿಯವರು ಯಾರು, ಆ ರಾಶಿಯವರ ಜೊತೆ ನಿಮ್ಮ ಹೊಂದಾಣಿಕೆ ಹೇಗಿರುತ್ತೆ, ಮಕರ ರಾಶಿಯವರು ಈ 3 ರಾಶಿಯವರ ಜೊತೆ ಸ್ನೇಹನೇ ಆಗಲಿ, ಪ್ರೀತಿನೇ ಆಗಲಿ, ವ್ಯವಹಾರನೇ ಆಗಲಿ ಮಾಡಬಹುದು. ಈ 3 ರಾಶಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಈ 3 ರಾಶಿಯವರು ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ದ್ರೋಹವನ್ನು ಮಾಡುವವರಲ್ಲ, ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿಗಳಾಗಿರ್ತಾರೆ. ಕಣ್ಣು ಮುಚ್ಚಿಕೊಂಡು ಇವರನ್ನು ನೀವು ನಂಬಬಹುದು. ನೀವು ನಿಮ್ಮ ಲೈಫಲ್ಲಿ ಅನೇಕ ವ್ಯಕ್ತಿಗಳನ್ನು ಭೇಟಿ ಆಗ್ತಾ ಇರ್ತೀರ. ಪ್ರತಿದಿನ ನಿಮ್ಮ ಸ್ಕೂಲ್ ಲೈಫಲ್ಲಾಗಲಿ, ಕಾಲೇಜ್ ಲೈಫಲ್ಲಾಗಲಿ, ಆಫೀಸಲ್ಲಾಗಲಿ, ನಿಮ್ಮ ಸುತ್ತಮುತ್ತ ಆಗಲಿ, ನಿಮ್ಮ ಅಕ್ಕಪಕ್ಕ ನೀವು ಟ್ರಾವೆಲ್ ಮಾಡುವಾಗ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ನಾವು ಮೀಟ್ ಮಾಡೇ ಮಾಡ್ತೀವಿ. ಆದರೆ ಅವರ ವೈಬ್ಸು ನಿಮ್ಮ ವೈಬ್ಸು ಮ್ಯಾಚ್ ಆಗ್ತಾ ಇರಲ್ಲ. ಕೆಲವೊಂದು ಸರಿ ಒಬ್ಬೊಬ್ಬರನ್ನು ನೋಡಿದ್ರೆ ತುಂಬ ಇರಿಟೇಟ್ ಅನಿಸ್ತಾರೆ, ತುಂಬ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ. ಕೆಲವೊಬ್ಬರನ್ನು ನೋಡಿದ್ರೆ ತುಂಬ ಇಷ್ಟ ಆಗ್ತಾರೆ. ಕೆಲವೊಬ್ಬರ ಥಾಟ್ ಪ್ರಾಸೆಸ್ ಮತ್ತು ನಮ್ಮ ಥಾಟ್ ಪ್ರಾಸೆಸ್ಗೆ ಮ್ಯಾಚ್ ಆಗ್ತಾ ಇರಲ್ಲ. ಕೆಲವೊಂದಿಷ್ಟು ಜನರ ಜೊತೆ ಮಾತನಾಡೋದಕ್ಕೂ ಸಹ ಇಷ್ಟ ಆಗೋದಿಲ್ಲ. ಜಗಳ, ವೈಮನಸ್ಸು ಆಗ್ತಾ ಇರುತ್ತೆ. ಇನ್ ಕೇಸ್ ಅವರ ಜೊತೆ ಸ್ನೇಹ ಆದ್ರೂ ಸಹ ಒಂದೆರಡು ದಿನ ಅಥವಾ 1 ವೀಕ್ 1 ಮಂತಲ್ಲಿ ಜಗಳ ಉಂಟಾಗಬಹುದು. ಇದಕ್ಕೆಲ್ಲ ಒಂದು ರೀಸನ್ ಇದೆ. ಹಾಗೂ ಅದೇ ರೀತಿ ಒಂದು ನೆಗೆಟಿವ್ ಎನರ್ಜಿ ಒಬ್ಬೊಬ್ಬರ ಕಡೆಯಿಂದ ನಮಗೆ ಬರುವಂತಹ ಫೀಲ್ ಆಗ್ತಾ ಇರುತ್ತೆ. ಅದೇ ರೀತಿ ನಿಮಗೆ ಕೆಲವೊಂದಿಷ್ಟು ಜನರನ್ನು ನೋಡಿದರೆ ಅವರ ಜೊತೆ ನಿಮ್ಮ ಫೀಲಿಂಗ್ಸ್ ಬಹಳ ಚೆನ್ನಾಗಿ ಮ್ಯಾಚ್ ಆಗ್ತಾ ಇರುತ್ತೆ. ಒಳ್ಳೆ ರೀತಿ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿರ್ತೀರಾ. ಮಕರ ರಾಶಿಯವರಿಗೆ ಸ್ನೇಹಿತರು ಸ್ವಲ್ಪ ಲಿಮಿಟೆಡ್ ಆಗೇ ಇರ್ತಾರೆ. ಆದರೆ ನೀವು ನಿಮ್ಮ ಹಳೆಯ ಸ್ನೇಹಿತರನ್ನು, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಯಾವತ್ತಿಗೂ ಮರೆಯೋದಿಲ್ಲ. ಆ ಮೆಮೊರೀಸ್ನೆಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡೇ ಇರ್ತೀರ ತಲೆಯಲ್ಲಿ. ಅವರ ಜೊತೆ ತುಂಬ ಅಟ್ಯಾಚ್ಮೆಂಟನ್ನು ಸಹ ಇಟ್ಕೊಂಡಿರ್ತೀರ ನಿಮ್ಮ ಬಾಲ್ಯ ಸ್ನೇಹಿತರೊಂದಿಗೆ. ಇದಕ್ಕೆಲ್ಲ ಒಂದು ಕಾರಣ ಇದೆ. ಮಕರ ರಾಶಿಯವರನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವಂತಹ, ಪ್ರೀತಿಸುವಂತಹ, ಆರಾಧಿಸುವಂತಹ ರಾಶಿಗಳಲ್ಲಿ ಮೊದಲನೆಯವರು ಯಾರು ಅಂತ ನೋಡೋದಾದರೆ ವೃಷಭ ರಾಶಿಯವರು. ಮಕರ ರಾಶಿ ಪೃಥ್ವಿ ತತ್ವ ರಾಶಿ ಹಾಗೂ ವೃಷಭ ರಾಶಿನೂ ಸಹ ಪೃಥ್ವಿ ತತ್ವ ರಾಶಿಯಲ್ಲೇ ಬರುತ್ತದೆ. ಇವರಿಬ್ಬರ ಮೈಂಡ್ ಸೆಟ್, ಇವರು ಯೋಚಿಸುವಂತಹ ರೀತಿ ಒಂದೇ ರೀತಿ ಆಗಿರುತ್ತದೆ. ಇಬ್ಬರಿಗೂ ಒಳ್ಳೆಯ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ಇದೆ. ಮಕರ ರಾಶಿನೂ ಅಷ್ಟೇ ತುಂಬ ಹಣವನ್ನು ಉಳಿತಾಯ ಮಾಡೋದ್ರಲ್ಲಿ ತುಂಬ ಕ್ಯಾಲ್ಕುಲೇಟಿವ್, ತುಂಬ ಯೋಚನೆ ಮಾಡಿ ಉಳಿತಾಯವನ್ನು ಮಾಡುವವರಾಗಿರ್ತೀರ. ವೃಷಭ ರಾಶಿನೂ ಅಷ್ಟೇ ದುಡ್ಡನ್ನು ಉಳಿಸುವ ವಿಚಾರದಲ್ಲಿ ಬಹಳ ಬುದ್ಧಿವಂತರಾಗಿರ್ತಾರೆ. ಮಕರ ರಾಶಿಯ ಅಧಿಪತಿನೂ ಶನಿದೇವ, ವೃಷಭ ರಾಶಿಯ ಅಧಿಪತಿನೂ ಶುಕ್ರ ಗ್ರಹ. ಶನಿದೇವ ಹಾಗೂ ಶುಕ್ರ ಗ್ರಹಕ್ಕೆ ಯಾವುದೇ ವೈರತ್ವ ಇರೋದಿಲ್ಲ. ಇವರಿಬ್ಬರು ಮಿತ್ರರು ಆದಂತಹ ಕಾರಣ ವೃಷಭ ರಾಶಿಯವರ ಮಾತಿಗೆ ನೀವು ಗೌರವವನ್ನು ಕೊಡ್ತೀರಾ. ಪರಸ್ಪರ ಒಬ್ಬರನ್ನು ಒಬ್ಬರು ಅರ್ಥ ಮಾಡ್ಕೊಳ್ತಿರ್ತೀರ. ನಿಮ್ಮ ಮನಸ್ಸಿನ ಫೀಲಿಂಗ್ಸ್ಗಳನ್ನು, ಭಾವನೆಗಳನ್ನು ವೃಷಭ ರಾಶಿಯವರು ಬಹಳ ಬೇಗ ನೀವು ಹೇಳದೇನೆ ಅರ್ಥ ಮಾಡ್ಕೊಳ್ತಾರೆ. ಯಾವುದೇ ಸಂದರ್ಭದಲ್ಲಾದರೂ ನಿಮ್ಮ ಸಹಾಯಕ್ಕೆ ಬರುವವರು ವೃಷಭ ರಾಶಿಯವರಾಗಿರ್ತಾರೆ. ಆದ್ದರಿಂದ ವೃಷಭ ರಾಶಿಯವರೊಂದಿಗೆ ಸ್ನೇಹ ಆಗಲಿ, ಪ್ರೀತಿ ಆಗಲಿ, ವ್ಯವಹಾರ ಆಗಲಿ ಮಾಡಬಹುದು. ಮಕರ ರಾಶಿಗೆ ಮ್ಯಾಚ್ ಆಗುವಂತಹ 2ನೇ ರಾಶಿಯವರು ಕನ್ಯಾ ರಾಶಿ. ಕನ್ಯಾ ರಾಶಿಯು ಪೃಥ್ವಿ ತತ್ವ ರಾಶಿಯಲ್ಲೇ ಬರೋದ್ರಿಂದ ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಗ್ರಹ ಶನಿ ಗ್ರಹಕ್ಕೆ ಮಿತ್ರ ಗ್ರಹ. ಆದ್ದರಿಂದ ಮಕರ ರಾಶಿ ಹಾಗೂ ಕನ್ಯಾ ರಾಶಿಯ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ಪ್ರೀತಿ, ಸ್ನೇಹ, ಗೌರವ, ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ಇಬ್ಬರಲ್ಲೂ. ಕನ್ಯಾ ರಾಶಿಯವರು ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರಲ್ಲ, ಯಾವಾಗಲೂ ನಿಮಗೆ ಒಳ್ಳೆಯದನ್ನೇ ಬಯಸ್ತಾರೆ. ಇವರು ಸಹ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಆದರೂ ಮಕರ ರಾಶಿಯವರ ವಿಚಾರದಲ್ಲಿ ತುಂಬ ಒಳ್ಳೆಯದನ್ನೇ ಬಯಸುವವರಾಗಿರ್ತಾರೆ ಕನ್ಯಾ ರಾಶಿಯವರು. ಆದ್ದರಿಂದ ನಿಮ್ಮ ಸ್ನೇಹ, ಪ್ರೀತಿ ಹಾಗೂ ನೀವು ಮದುವೆಯೂ ಸಹ ಆಗ್ಬೋದು ಕನ್ಯಾ ರಾಶಿಯವರ ಜೊತೆ. ಈ 3 ರಾಶಿಯವರ ಜೊತೆ ನಿಮ್ಮ ಸ್ನೇಹ ಆಗಲಿ, ಪ್ರೀತಿ ಆಗಲಿ, ಮದುವೆ ಆಗಲಿ ಆಗಿದ್ದರೆ ನಿಮ್ಮ ಸಂಬಂಧ ಬಹಳ ಸುಮಧುರವಾಗಿರುತ್ತೆ. ನಿಮ್ಮ ಬಾಂಧವ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಕರ ರಾಶಿಗೆ ಮ್ಯಾಚ್ ಆಗುವಂತಹ 3ನೇ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ, ಮಕರ ರಾಶಿಯ ಅಧಿಪತಿ ಶನಿ ಗ್ರಹ. ಇಬ್ಬರು ಪರಸ್ಪರ ಮಿತ್ರರು ಹಾಗೂ ತುಲಾ ರಾಶಿಯಲ್ಲಿ ಶನಿ ಗ್ರಹ ಉಚ್ಚ ಸ್ಥಾನಕ್ಕೆ ಬರುವಂತಹ ಕಾರಣ ಅಂದರೆ ಶನಿ ಗ್ರಹಕ್ಕೆ ತುಲಾ ರಾಶಿ ಬಹಳ ಪ್ರಿಯವಾದಂತಹ ರಾಶಿಯಾಗಿದೆ. ತುಲಾ ರಾಶಿಯವರು ಬಹಳ ಶಾಂತಿ ಪ್ರಿಯರಾಗಿರ್ತಾರೆ. ಇವರು ತುಂಬ ಜಗಳ ಮಾಡೋದು, ಗಲಾಟೆ ಮಾಡೋದು ಆ ರೀತಿ ವ್ಯಕ್ತಿಗಳಲ್ಲ.
ಹಾಗೂ ನ್ಯಾಯಪ್ರಿಯರಾಗಿರ್ತಾರೆ. ತುಲಾರಾಶಿಯವರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಲೈಫನ್ನೇ ಆಗಲಿ, ಮಾತಾಡೋದ್ರಲ್ಲೂ ಸಹ ಪ್ರತಿಯೊಂದು ವಿಚಾರದಲ್ಲೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ತುಲಾರಾಶಿಯವರು ನೋಡಲು ಬಹಳ ಸುಂದರ ಹಾಗೂ ಆಕರ್ಷಕವಾಗಿರ್ತಾರೆ. ಆದ್ದರಿಂದ ಮಕರ ರಾಶಿಯವರ ಫೀಲಿಂಗ್ಸನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಇವರು. ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ರಾಶಿಯವರಲ್ಲಿ ತುಲಾರಾಶಿಯವರು ಬರ್ತಾರೆ. ಯಾಕಂದರೆ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ ಅಂದರೇನೆ ಪ್ರೀತಿ, ಪ್ರೇಮ, ಪ್ರಣಯ, ಆಕರ್ಷಣೆಗೆ ಕಾರಕವಾದಂತಹ ಗ್ರಹ. ಆದ್ದರಿಂದ ತುಲಾರಾಶಿಯವರು ಮಕರ ರಾಶಿಯವರನ್ನು ತನ್ನ ಹೃದಯದಿಂದ ನಿಸ್ವಾರ್ಥವಾಗಿ ಪ್ರೀತಿ ಮಾಡ್ತಾರೆ. ಇವಿಷ್ಟು ವಿಚಾರಗಳು ಮಕರ ರಾಶಿಯವರನ್ನು ನಿಸ್ವಾರ್ಥವಾಗಿ ಪ್ರೀತಿ ಮಾಡುವಂತಹ ರಾಶಿಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.